ಅಸಹ್ಯ ಮಾಡ್ತಿದ್ದಾನೆ. ಬಿರಿಯಾನಿ ಒಳಗೆ ಖಾರ ಮಿಕ್ಸ್ ಮಾಡಿಬಿಟ್ಟು 500 kgs ರೆಕಾರ್ಡ್ ಬ್ರೇಕ್. ಇದು ಇಬ್ನಿ ಗೈಸ್, ಇಬ್ನಿಲಿ ಹಿಂಗೆ ತೊಳ್ಕೊಬಿಡೋಣ. ನೋಡಿ ಹೆಂಗ್ ಹೋಗ್ತದೆ ಮಿಸ್ಟು. 92 93 12 ಕಾಲು. ಈ ಟೈಮಲ್ಲಿ ಪುಷಪ್ ಹೊಡೆದಿರೋದು ನಾನು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫಿಗೆ. ಗೈಸ್ ಏನಂತಂದ್ರೆ, ಇವತ್ತು ನಾನೊಂದು ಆನ್ಲೈನಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ. ಅದನ್ನ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಆನ್ಲೈನ್ ಅಲ್ಲ, ಆಫ್ಲೈನಿಂದ ತಂದಿದ್ದು, ಡೆಕೋತ್ಲೋನಿಂದ. ಆ್ಯಕ್ಚುಲಿ ನಾನು ತಂದಿದ್ದಲ್ಲ, ನನ್ನ ಫ್ರೆಂಡ್ ತಂದು ನನಗೆ ಕೊಟ್ಟಿದ್ದು ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ. ಅದು ನಾನು ಇನ್ನೂ ಅನ್ಬಾಕ್ಸೇ ಮಾಡಿಲ್ಲ, ಅದನ್ನು ನಿಮಗೆ ತೋರಿಸ್ತೀನಿ. ಏನಂತಂದರೆ ಇಲ್ಲಿ ನೋಡಿ, ಅದೇ ಈ ಪ್ರಾಡಕ್ಟು, ಕ್ಯಾಂಪಿಂಗ್ ಟೆಂಟು ಗೈಸ್. ಇದು ಈ ಪ್ರಾಡಕ್ಟ್ನ ಸುಮಾರು ದಿವಸ ಆಯಿತು, ಆ್ಯಕ್ಚುಲಿ 1 ಮಂತ್ ಮೇಲೆ ಆಯಿತು ಇದನ್ನು ತೊಗೊಬಂದು ಇಟ್ಕೊಂಡು. ಬಟ್ ಎಲ್ಲೂ ಇದನ್ನು ಟೆಸ್ಟ್ ಮಾಡಿಲ್ಲ, ನಾನು ಓಪನ್ ಮಾಡಿ ನೋಡಿಲ್ಲ ಅಷ್ಟು ನೀಟಾಗಿ. ಈಗ ನಿಮಗೂ ತೋರಿಸ್ತೀನಿ ಅದನ್ನು. ಇದಕ್ಕಿಂತ ಮುಂಚೆ ನಾನು ಯಾವುದಿತ್ತಂದರೆ, ನನ್ನ ಹತ್ರ ಇದಿತ್ತು ನೋಡಿ, ಈ ಟೆಂಟ್ ಇತ್ತು. ಎಷ್ಟು ಇದು? ತುಂಬ ಕಡಿಮೆ ಗೈಸ್. ಇದು ಒಂದು ನೀರು ಎಷ್ಟಿತ್ತಂದರೆ, ಒಂದು ನಾನು ತೊಗೊಳ್ಬೇಕಾದ್ರೆ 1 ವರ್ಷ ಆಯಿತು, ಒಂದು 800 ರೂಪಾಯಿನ ಅಷ್ಟೇ. ಈಗ ಅದಾದಮೇಲೆ ನಾನು ಶಿಫ್ಟ್ ಆಗಿರೋದು ಇದು ಪ್ರಾಡಕ್ಟಿಗೆ ಶಿಫ್ಟ್ ಆಗಿದ್ದೀನಿ. ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಗೈಸ್, 3000 ಚಿಲ್ಲರೆ, 3700 ಏನಪ್ಪ. ಡೆಕಾತ್ಲೋನಿಂದ ತರಿಸಿದ್ದು. ಏನಂತಂದರೆ, ಇದು ಒಂದು 3-4 kg ಬರುತ್ತೆ. ಇದು ಕ್ಯಾರಿ ಮಾಡ್ಬೋದು, ಬಟ್ ಸ್ವಲ್ಪ ವೆಯ್ಟ್ ಫೀಲ್ ಆಗುತ್ತೆ. ಬಟ್ ಏನಂತಂದರೆ, ಇದ್ರದ್ದು ಡಬಲ್ ಲೇಯರ್ ಬರುತ್ತೆ. ಇದು ತಗೊಂಡಿದ್ನಲ್ಲ, ಆವಾಗಲೇ ತೋರಿಸಿದ್ನಲ್ಲ, ಅದು ಸ್ವಲ್ಪ ಕ್ವಾಲಿಟಿ ಸಿಕ್ಕಾಪಟ್ಟೆ ಕಡಿಮೆ, ನೆಕ್ಸ್ಟ್ ಲೆವೆಲ್ ಕಡಿಮೆ ಅಂದ್ಕೊಳ್ಳಿ. ಮಳೆ ಬಂದರೆ ಒಳಗೆ ನೆಂದೋಗ್ತಿದ್ವಿ, ಸಿಂಗಲ್ ಲೇಯರು. ಬಟ್ ಇದೇನಂದರೆ, ಇದು ಒಂದ್ಸರಿ ಕ್ಯಾಂಪಿಗೆ ಪಿಚ್ ಮಾಡಿದ್ರೆ ಅದ್ರ ಲೇಯರ್ ಅಂತ ಇನ್ನೊಂದು ಕವರ್ ಕೊಡ್ತಾರೆ. ಅದನ್ನ ಹಾಕಿದ್ರೆ ಸ್ವಲ್ಪ ಚಳಿನೂ ಅವಾಯ್ಡ್ ಆಗುತ್ತೆ, ಮಳೆನೂ ಲೈಟಾಗಿ ಅವಾಯ್ಡ್ ಆಗುತ್ತೆ, ಫಾಗಿಗೆಲ್ಲ. ಮತ್ತೇನಂದರೆ, ಇದು ನಾನು ಇಬ್ಬರು ಮಲ್ಕೊಳ್ಬೋದು ಗೈಸ್. ಇದನ್ನು ಇಬ್ಬರು ಮಲ್ಕೊಳ್ಳೋ ಥರ ನಾನು ತಗೊಂಡಿದ್ದೀನಿ. ಜಾಸ್ತಿ ಮಲ್ಕೊಳ್ಳೋ ಥರ ತಗೊಳ್ಬೋದಾಯ್ತು, ಬಟ್ ಕ್ಯಾರಿ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ, ವೆಯ್ಟ್ ಜಾಸ್ತಿ ಬರ್ತಲ್ಲ. ಹಾಗಾಗಿ ಇಬ್ಬರು ಮಲ್ಕೊಳ್ಳೋ ಥರ ತಗೊಂಡಿದ್ದೀನಿ. ಪ್ಲಾಸ್ಟಿಕ್ ಥರ ಇದೆ ಇದು, ಹಿಂದೆಯಿಂದ ಒಳಗೆ ಒಂದು ಬಟ್ಟೆ ಥರ ಬರುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ಆ ತಣ್ಣಲ್ಲ, ವೆಯ್ಟ್ ತೋರಿಸ್ತೀನಿ ತಡ್ರಿ. ಈ ಟೆಂಟ್ ಇದೆಯಲ್ಲ, ಇದು ಆರೆಂಜ್ ಮತ್ತು ಬ್ಲೂ ಶೇಡಲ್ಲಿದೆ. ಇದು ಕಾಫಿ ಶೇಡಲ್ಲಿದೆ, ಅಂದರೆ ಸಿಮೆಂಟ್ ಕಲರ್ ಶೇಡಲ್ಲಿದೆ. ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಇದು ಪಿಚ್ ಮಾಡ್ಬೇಕಾದ್ರೆ, ಕ್ಯಾಂಪ್ನ ಹಾಕ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆದರೆ ಇದು ಸಿಂಪಲ್ 5 ನಿಮಿಷದಲ್ಲಿ ಇದು ಕೆಲಸ ಮುಗ್ದೋಗುತ್ತೆ. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಆರಿಸಿ ಹಿಂಗೆ ಪಟ ಅಂತ. ಇದು ಒಳಗೆ ಹುಕ್ ಬರ್ತದೆ, ಹುಕ್ಕೊಳಗೆ ಸಿಕ್ಸಿ ತುರ್ಕಿ ಮಾಡಬೇಕು. ಇದು ಸಿಂಪಲ್, ಜಸ್ಟ್ ಲಾಕ್ ಮಾಡೋದು, ಸೆಟ್ ಮಾಡೋದು, ಆರಿಸೋದು, ಲಾಕ್ ಮಾಡೋದು ಅಷ್ಟೇ. ಈಸಿಯಾಗೇ ಮಾಡ್ಬೋದು ಇದನ್ನು. ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ಮತ್ತು ಕ್ವಾಲಿಟಿ ವೈಸ್ ಸೂಪರಾಗಿರುತ್ತೆ. ಇದು ತೊಗೊಳಕ್ಕೆ ಆ್ಯಕ್ಚುಲಿ ನನ್ನ ಹತ್ರ ದುಡ್ಡಿರಲಿಲ್ಲ, ಆಯಿತಾ. ನನ್ನ ಫ್ರೆಂಡು ನನಗೆ ಇದು ಅವ್ನ ದುಡ್ಡಲ್ಲೇ ನನಗೆ ತರಿಸ್ಕೊಡ್ಸಿರೋದು. ನಾನು ಎಲ್ಲರೂ ಇನ್ನು ಮುಂದೆ ಬೇರೆ ಏನೋ ಕಂಟೆಂಟ್ ಮಾಡ್ಬೇಕಂತ ಮುಂಬೈಲಿ ಹೋಗೋ ಪ್ಲ್ಯಾನಲ್ಲಿದ್ದೀನಿ, ಮೇನ್ ಚಾನಲಿಗೆ. ಅದಕ್ಕೋಸ್ಕರ ಇವನು ನನ್ನ ಹತ್ರ ದುಡ್ಡು ಇಲ್ದಿರೋ ಟೈಮಲ್ಲಿ ಅವನದೇ ದುಡ್ಡಲ್ಲಿ ಇದು ಕೊಡ್ಸಿರೋದು ನನಗೆ. ಯಾವಾಗಾರು ದುಡ್ಡು ಕೊಡು, ಬಟ್ ತಗೋ ಅಂತೇಳಿ ಕೊಡ್ಸಿದ್ದೇನೆ ಇಷ್ಟೇ. ಇದನ್ನು ನಾನು ಇವತ್ತು ನೈಟು ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಕ್ಯಾಂಪ್ ಮಾಡಬೇಕು. ಇದನ್ನು ಕ್ಯಾಂಪ್ ಮಾಡಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಎಕ್ಸ್ಪೆರಿಮೆಂಟ್ ಅಂತೇನೇ ಇಲ್ಲ, ಕೋಲ್ಡ್ ಇರೋ ಜಾಗಕ್ಕೆ ಹೋಗಿ ತಗೊಂಡು ಹಾಕೊಳ್ಳೋದು. ಏನಾರು ಫಾಗಿಗೆ ಏನಾರು ಬರುತ್ತಾ ಇಲ್ವಾ, ಆರಾಮಾಗಿ ಚಳಿ ಇಲ್ದಲ್ಲೇ ಮಲಗ್ಬೋದಾ ಏನು ಅನ್ನೋದಕ್ಕೋಸ್ಕರ. ಮಳೆ ಬಂದರೆ ಮಳೆಯಲ್ಲಿ ಟೆಸ್ಟ್ ಮಾಡ್ಬೋದು, ಮಳೆ ಇಲ್ಲಲ್ಲ ಈಗ, ಸಿಕ್ಕಾಬಿಟ್ಟೆ ಬಿಸಿಲು ನಾವಿರೋ ಜಾಗದಲ್ಲಿ. ಹಂಗಾಗಿ ಇದನ್ನು ಫಾಗಿರೋ ಟೈಮಲ್ಲೇ ಹಾಕೋಣ. ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾನೆ, ಇದಕ್ಕೆ ಒಬ್ಬ ಪಾರ್ಟ್ನರ್ ಬೇಕಾಗಿತ್ತು. ಹಂಗಾಗಿ ನನ್ನ ಫ್ರೆಂಡನ್ನು ಕರೆಸ್ತಿದ್ದೀನಿ. ಜಸ್ಟ್ ಕ್ಯಾಂಪ್ ಮಾಡೋದು, ಕ್ಯಾಂಪ್ ಮಾಡಿ ಊಟ ತಗೊಂಡೋಗಿ ತಿನ್ನೋದು, ಯಾವ ಥರ ಫೀಲ್ ಇರುತ್ತೆ ಅನ್ನೋದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೋಸ್ಕರ ನಾನು ಇದು ತಗೊಂಡೋಗ್ತಿದ್ದೀನಿ. ಕ್ಯಾಂಪಿಂದ ಒಂದು ವೀಡಿಯೋ ಬೇಕು ಅಂದರೆ ಸಪ್ರೇಟಾಗಿ ಒಂದು ಮಾಡ್ತೀನಿ, ಸಖತ್ತಾಗಿರುತ್ತೆ ಅದು. ಇನ್ನೊಂದು ಸ್ವಲ್ಪ ಹೊತ್ತಿದೆ, ನನ್ನ ಫ್ರೆಂಡ್ ಬರ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೋಗೋಣ. ಗೈಸ್ ಏನಂತಂದರೆ, ಟೆಂಟ್ ಹಾಕಿ ಊಟ ಮಾಡೋಕ್ಕೋಸ್ಕರ ಒಂದು ಗುಡ್ಡದ ಹತ್ರ ಬಂದಿದ್ದೀವಿ. ನನ್ನ ಜೊತೆ ಹೊಸ ಫ್ರೆಂಡ್ ಇದ್ದಾರೆ. ಇವರು ಹೊಸಬ್ರಲ್ಲ, ನಾನು ಬೆಂಗಳೂರಲ್ಲಿ ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ಪರಿಚಯ. ಅವರು ನಮ್ಮ ಜೊತೆ ಸೇರಿ ವೀಡಿಯೋ ಮಾಡಿದರು. ನೋಡಿ ಈ ಕಡೆ ಇರಬೇಕು ಜಾಗ. ಹಾಯ್, ಯಾಕಡೆ ಹೋಗ್ತಾ ಮುಂದೆ ಹೋಗಾಯ್ತು. ನಾವು ಗಾಡಿ ನೋಡಿ ಎಷ್ಟು ಒಳಗೆ ಕರ್ಕೊಂಡು ಹೋಗ್ತಿದ್ದೀವಿ ನಾವು. ಡೀಪ್ ಆಫ್ ದ ಜಂಗಲ್ ಗೈಸ್. ಜಂಗಲ್ ಏನಲ್ಲ, ಒಂದು ಗುಡ್ಡ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟಾಪಿಗೇನು ಹೋಗಲ್ಲ ನಾವು, ಇಲ್ಲೇ ಒಂಚೂರು ಮುಂದೆ ಹೋಗಿ ಪಾರ್ಕ್ ಮಾಡಿ, ಕ್ಯಾಂಪ್ ಮಾಡಿ, ಊಟ ಮಾಡಿ ಮನೆಗೆ ಹೊಡ್ಕೊಬಿಡ್ತೀವಿ. ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ರೆ ಮಾಡು ಗೈಸ್. ಕೊನೆಗೂ ಟೆಂಟ್ನ ಪಿಚ್ ಮಾಡಾಯಿತು. ಮುಂಚೆ ಇರೋ ಟೆಂಟು ಹಾಕ್ಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಈಗ ಇದು ಸ್ವಲ್ಪ ಕಾಸ್ಟ್ಲಿ ಅಲ್ವಾ, ಸ್ವಲ್ಪ ಆರಾಮ್ ಅನಿಸ್ತು ಹಾಕೋಕ್ಕೆ ನನಗೆ. ಅದೇ ನನ್ನ ಫ್ರೆಂಡು ಇದನ್ನೆಲ್ಲ, ಹಂಗಾಗಿ ಸಪೋರ್ಟಿವ್ ಆಗಿತ್ತು ಟೆಂಟ್ ಹಾಕೋಕ್ಕೆ. ಲೆಟ್ಸ್ ಗೋ ಗೈಸ್, ಟೆಂಟ್ನ ಒಳಗೆ ಹೋಗೋಣ. ಏನೇನು ತಂದಿದ್ದೀವಿ ತಿನ್ನೋಕ್ಕೆ ಅಂತ ತೋರಿಸ್ತೀನಿ ನಿಮಗೆ.
ವಾ 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 ಹೆವೆನ್ ಗಾಯ್ಸ್, ಇದು ಸ್ವರ್ಗ ಸ್ವರ್ಗ ಏನಂತೀರಾ? ಓ ಸೂಪರ್ ಬಿರಿಯಾನಿ. ನಮ್ಮ ಗಿರೀಶ್ ಬಿರಿಯಾನಿ ತಂದಿದ್ದೀವಿ. ನಮ್ಮ ಗಿರೀಶ್ ಅವ್ರು ಮಾಡಿಲ್ಲ, ಗಿರೀಶ್ ಅವ್ರ ಅಮ್ಮ ಮಾಡಿರೋದು. ಹಾಗಾಗಿ ಬಿರಿಯಾನಿ ತಂದ್ಕೊಂಡಿದ್ದೀವಿ ಗಸ್ ತಿನ್ನೋದಕ್ಕೆ. ಕ್ರೇಜಿ ಅಲ್ಲ? ಅವಾಗ ನನ್ನ ಡೈಲಿ ಲೈಫಲ್ಲಿ ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ನಾವು. ಚೆನ್ನಾಗಿರುತ್ತೆ. ಅಪರೂಪಕ್ಕಲ್ಲ, ಅವಾಗ ಮಾಡ್ತಾನೆ ಇರ್ತೀವಿ. ನಾನು ಅಪರೂಪಕ್ಕೆ ಆದರೆ ಇವನು ಫಸ್ಟ್ ಟೈಮ್ ಅನ್ಸುತ್ತೆ ಟೆಂಟಲ್ಲಿ ಮಲಗ್ತಿರೋದು. ಟೆಂಟ್ನ ಕ್ಲೋಸ್ ಮಾಡಿಬಿಡೋಣ ಅಲ್ವಾ? ಅಂದರೆ ಟೆಂಟ್ನ ಕ್ಲೋಸ್ ಮಾಡಿಲ್ಲ ಅಂದರೆ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀವಿ ನೋಡಿ. ಬಿರಿಯಾನಿ ತಂದಿದ್ದೀವಿ, ಮೊಸರು ಬಜ್ಜಿ, 2 ಚೂರು ಖಾರ, ಮತ್ತು ಅದ್ರ ಜೊತೆಗೆ ಇದು ಚಕ್ಲಿ, ಹುಳಿ ಚಕ್ಲಿ, ಟೊಮೊಟೊ ಚಕ್ಲಿ. ಊಟ ಮಾಡೋಕ್ಕೂ ಮುಂಚೆ ನಮ್ಮದು ಒಂದು ಸ್ವಲ್ಪ ಡಿಸ್ಕಷನ್ಸ್ಗಳಿರುತ್ತೆ. ಆ ಡಿಸ್ಕಷನ್ ಮಾಡಿಬಿಡೋಣ, ಆಮೇಲೆ ಬೇಕಾದ್ರೆ ಊಟ ಮಾಡೋಣ. ಆಮೇಲೆ ಸಿಗ್ತೀನಿ ಡಿಸ್ಕಷನ್ ಮಾಡ್ತಾ. ಚಕ್ಲಿ ತಗೊಂಡ್ವಿ ಬೇಕ್ರಿಲಿ, ಮತ್ತು ಇದನ್ನು ತಗೊಂಡ್ವಿ. ಟೇಸ್ಟ್ ಹಂಗಿದೆ ಚಕ್ಲಿ ಮತ್ತು ಇದ್ರದ್ದೆಲ್ಲ ನೆಕ್ಸ್ಟ್ ಲೆವೆಲ್ಲು. ಚಳಿಗೂ ಅದಕ್ಕೂ ಒಳ್ಳೆ ಹೋಗ್ತಿದೆ. ಇವಾಗ ಕಬಾಬ್ ನೋಡೋಣ. ಕಬಾಬ್ ಅಲ್ಲ, ಚಿಕನ್ ಪೀಸ್. ಕಬಾಬ್ ಹಾಕೊಂಬಂದೆ ಅನ್ಕೊಂಡೆ ಕಣ. ಬಿರಿಯಾನಿ ಪೀಸ್ ನೋಡೋಣ. ಸಕ್ಕದಾಗಿ ಮಾಡಿದ್ದಾರೆ. ಥ್ಯಾಂಕ್ಸ್ ಗೈಸ್, ನಿಜವಾಗ್ಲೂ ಹೆಂಗಿದೆ ನನಗೆ ಗೊತ್ತಿಲ್ಲ. ಇದೇನು ಚಕ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ. ಖಾರ ಕೂಡ ಹಂಗೆ ಸೂಪರಾಗಿದೆ. ಬಿರಿಯಾನಿ ಇದೆಲ್ಲ ನೆಕ್ಸ್ಟ್ ಲೆವೆಲ್. ಬಿರಿಯಾನಿ ನೆಕ್ಸ್ಟ್ ಲೆವೆಲು. ಒಂಚೂರು ಅನ್ನದ ಜೊತೆ ಒಂಚೂರು ಮಿಕ್ಸ್ ಮಾಡಿ ಅಂತಂದ್ರೆ ಮನೇಲಿ ಮಾಡಿರೋ ಅಮ್ಮ ಬಿರಿಯಾನಿ ಸೂಪರ್ ಬಿರಿಯಾನಿ, ನೆಕ್ಸ್ಟ್ ಲೆವೆಲ್ ಬಿರಿಯಾನಿ. ತಿಂತಿದ್ರೆ ಹಂಗೆ ಸೈಕು, ಇನ್ನೊಂದು ತಿನ್ಬೇಕು, ಇನ್ನೊಂದು ಚೂರು ತಿನ್ಬೇಕು ಅನ್ಸ್ತಾರೆ. ಇವರು ಜಿಮ್ ಕೋಚ್, ಇವರು ಟ್ರೈನ್ ಮಾಡ್ತಾರೆ, ಜಿಮ್ ಕೋಚು. ಬಾಡಿ ತೆಗೆದ್ರೆ ನೆಕ್ಸ್ಟ್ ಲೆವೆಲಲ್ಲಿದೆ. ಬಟ್ ನಮ್ಮ ಕನ್ನಡದವ್ರಿಗೆ ಟ್ಯಾಲೆಂಟ್ ಇರೋರನ್ನ 100% ಬೆಳೆಸ್ತಾರೆ. ಯಾರನ್ನ ಬೆಳೆಸ್ತಾರೆ ಅನಿಸುತ್ತೆ ಅಂಥದ್ರಲ್ಲಿ ನಮ್ಮ ಕನ್ನಡದವ್ರನ್ನ ಬೆಳೆಸೋದಲ್ವಾ. ಸೊ ಅಸಹ್ಯ ಮಾಡ್ತಿದ್ದಾನೆ. ಬಿರಿಯಾನಿ ಒಳಗೆ ಖಾರ ಮಿಕ್ಸ್ ಮಾಡಿಬಿಟ್ಟು ಅದು ಯಾವುದೋ ಫಿಲಮಲ್ಲಿ ಮುದ್ದೆ ಒಳಗೆ ಕಾಫಿ ಮಿಕ್ಸ್ ಮಾಡಿ ತಿಂತಲ್ಲ, ಆ ಥರ ಇವ್ರು ತಗೊಂಡೋಗ್ಬಿಟ್ಟು ಮಿಸ್ ಆಗಿದ್ದಿಲ್ಲ. ಇಂಟೆನ್ಷನಲ್ಲೇ ಬಿರಿಯಾನಿ ಒಳಗೆ ಹಾಕೋದು ಹಿಂಗಿರುತ್ತೆ ಟೇಸ್ಟ್ ಅಂತ ಟೇಸ್ಟ್ ಮಾಡ್ತಿದ್ದಾರೆ ಇವರು. ಬೋರ್ ಆಗ್ತಿತ್ತು, ಬಿಗ್ ಬಾಸ್ ಹಾಕೊಂಡಿದೀವಿ. ಮಜಾ ಇದೆ ಆಕ್ಚುಲಿ ಈ ಸಲ. ಸುಮಾರು ಮಜಾ ಇಲ್ಲ. ಈ ಸಲ ನೋಡ್ತಿರೋದೇ ಗಿಲ್ಲಿಗೋಸ್ಕರ, ನಟ ಗಿಲ್ಲಿಗೋಸ್ಕರನೇ. ಜಿಯೋ ಅಷ್ಟರಲ್ಲೂ ನೋಡ್ತಿರ್ಲಿಲ್ಲ. ಇತ್ತೀಚೆಗೆ ಒಂದು ಬೋರ್ ಆದಾಗೆಲ್ಲ ಡ್ಯೂಟಿ ಮುಗಿಸ್ಕೊಬಂದು ನಾನು ಬಿಗ್ ಬಾಸ್ ನೋಡ್ತೀನಿ ನಟ ಗಿಲ್ಲಿಗೋಸ್ಕರ. ನೀವು ಬರೋದೇ 11 ಗಂಟೆಗೆ ಅಂದ್ಮೇಲೆ ಇನ್ನು ಎಲ್ಲ ನೋಡ್ತಾರೆ. ಹಾಸ್ಟೆಲ್ ಬರುತ್ತೆ ಗಾಯ್ಸ್, ಹಾಸ್ಟೆಲ್ ಬರುತ್ತಲ್ಲ. 500 kgs ವರ್ಲ್ಡ್ ರೆಕಾರ್ಡ್ ಆಗಿತ್ತು ಡೆಡ್ ಲಿಫ್ಟ್. ರೆಕಾರ್ಡ್ ಬ್ರೇಕ್ ಮಾಡ್ತಿದ್ದಾರೆ. 510 ಪ್ಲೇಟ್ ಏನು ತಂದಿಲ್ಲ ಗೈಸ್. ನಮ್ಮ ಅತಿಥಿ ದೇವಭಾವ ಇವರು, ಅತಿಥಿಗಳಲ್ವ ನಮ್ಮ ಚಾನಲ್ಗೆ. ಹಂಗಾಗಿ ಅವರಿಗೆ ಪ್ಲೇಟ್ ಕೊಟ್ಟು ನಾವು ಬಾಕ್ಸಲ್ಲಿ ಈ ಪ್ಲೇಟಲ್ಲಿ ನಾನು ತಿಂತಾಯಿದ್ದೀನಿ. ಇದು ಮುಚ್ಚಳ ಇದು ಹಾಕಿ ನೀವೇ ನಿಮ್ಮ ಕೈಯವ್ರೆ. ಹಾಕ್ರಿ ಸಾಹೇಬ್ರೆ, ಹಾಕ್ರಿ ಸಾಹೇಬ್ರೆ. ನೀವು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಿ, ನೀವು ಎಷ್ಟು ಬೇಕಷ್ಟು. ಗಿರೀಶ್ ಹೆಂಗಿದ್ರು ಮನೇಲೆ ತಿಂದಿದ್ದಾನೆ, ಹಾಗಾಗಿ ನಾನೇ ಸ್ವಲ್ಪ ಪೀಸ್ ಜಾಸ್ತಿ ಹಾಕಂತೀನಿ. ಪೀಸ್ ನಾನು ಅವ್ರು ತಿನ್ಲಿ ಅಂತಾನೆ ತಂದಿದ್ದೀನಿ ಗೈಸ್. ನಾನು ನಿಜವಾಗ್ಲೂ ಆಸೆ ಇಲ್ಲ ಅದ್ರ ಮೇಲೆಲ್ಲ ತಿನ್ನೋ ಪೀಸ್ ಗೀಸ್ ಎಲ್ಲ. ಹಾಕೊಳ್ಳಿ ಹೊಟ್ಟೆ ತುಂಬ ಹಾಕೊಳ್ಳಿ. ಸ್ಪೂನ್ ಇಲ್ಲ. ನೆಕ್ಸ್ಟ್ ಲೆವೆಲ್ ಬಿರಿಯಾನಿ ಟೇಸ್ಟು. ಹಂಗಂತೂ ತೀರಾ ಹೋಟೆಲ್ ಥರ ಫೀಲ್ ಬರೋಲ್ಲ. ಒಂದು ಹೋಮ್ ಮೇಡ್ ಮನೇಲಿ ಬಿರಿಯಾನಿ ಹೆಂಗೆ ಮಾಡ್ತಾರೋ ಆ ಥರ ಟೇಸ್ಟ್ ಇದೆ. ಹೆಂಗೆ ಅನ್ನಿಸ್ತದೆ? ನೆಕ್ಸ್ಟ್ ಲೆವೆಲ್. ನಿಜ ಹೇಳಿ, ನಿಜ ತುಂಬ ಇಷ್ಟ ಆಯಿತು. ಅವತ್ತೊಂದ್ಸರಿ ಕ್ಯಾಂಪ್ ಮಾಡಿದಾಗಲೂ ಹಿಂಗೆ ಹೇಳಿದಾಗ ತುಂಬ ಇಷ್ಟ ಆಯಿತು ಅಂತೇಳಿ. ತಿನ್ನಲಿಲ್ಲ ಆದರೆ ಹೊಟ್ಟೆ ತುಂಬ ಎಷ್ಟು ಬೇಕಷ್ಟು ತಿಂದ. ಈಗಲೂ ಹಂಗೆ ಹೇಳ್ತಿದ್ದಾರೆ. ಕ್ಯಾಂಪ್ ಮಾಡೋ ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ. ರ್ಯಾಂಡಮಾಗಿ ಸುಮ್ಮನೆ ಬಂದು ಒಂದು ಮೈಂಡ್ ರಿಲ್ಯಾಕ್ಸೇಷನಿಗೋಸ್ಕರ ಬಂದಿದ್ದು. ಹಂಗಾಗಿ ನಾನು ಹಿಂಗೆ ರ್ಯಾಂಡಮಾಗಿ ತೋರಿಸ್ತಿರೋದು. ಇಲ್ಲಾಂದರೆ ಕಂಪ್ಲೀಟ್ಲಿ ಕ್ಯಾಂಪ್ ಮಾಡೋ ಥರನೇ ಬಂದಿದ್ದಿದೆ. ನೀಟಾಗಿ ಇದೆಲ್ಲ ತಂದು ಮನೆಯಿಂದನೇ ಎಲ್ಲ ಚಿಕನ್ ತಂದು ಇಲ್ಲಿ ಮಾಡಿ ತಿಂತಿದ್ವಿ. ಅದನ್ನು ಒಂದು ದಿವಸ ಮಾಡ್ತೀವಿ ಇಲ್ಲಿ. 500 kgs ರೆಕಾರ್ಡ್ ಬ್ರೇಕ್. 500 kg ಒಬ್ಬ ಮನುಷ್ಯ ಎತ್ತುತ್ತಾನಂದ್ರೆ ಅವ್ನ ಪವರ್ ಏನು, ಅವ್ನ ದಮ್ಮೇನು. ಬಾಕ್ಸ್ ಎತ್ಕೊಂಡು ನೀನು ಹಂಗೆ ನಿಧಾನಕ್ಕೆ ಆಚೆಗೆ ಬಾಯ್ತಾ. ಅದೇ ಮ್ಯಾಟ್ ಕೊಡ್ಕೋಣ, ಹೊರಗಡೆಗೆ ಬೇಡ ಫಸ್ಟು. ಅದೇ ಹೊರಗಡೆ ಕೊಡ್ಕೋಣ ಮ್ಯಾಟ್, ನಿಧಾನಕ್ಕೆ ಆಚೆ ಕೊಟ್ಟು. ಗೈಸ್ ಏನಂತಾರೆ, ಮ್ಯಾಟ್ ಒಂಚೂರು ಕ್ಲೀನ್ ಮಾಡ್ಕೋಬೇಕು. ಅನ್ನ ಎಲ್ಲ ಅಲ್ಲೇ ಚೆಲ್ಲೋಗ್ಬಿಟ್ಟಿದೆ, ಎಲ್ಲ ಗಲೀಜಾಗಿ ಹೊಡ್ತೈತೆ ಟೆಂಟ್ ಬಿಡಿಲಿ. ಇದನ್ನು ಹಿಂಗೆ ಹೊರಗಡೆ ಇಟ್ಟು ಕ್ಲೀನ್ ಅಂದರೆ ಇದು ಕ್ಲೀನ್. ಇದು ಇಬ್ನಿ ಗೈಸ್, ಇಬ್ನಿಲಿ ಹಿಂಗೆ ತೊಳ್ಕೊಬಿಡೋಣ ಕೈನ. ಅಲ್ಲಿ ಗಾಡೀಲಿ ನೀರಿದೆ, ಹಂಗಾಗಿ
ಇಬ್ನಿಲ್ ತೊಳ್ಕೊಬಿಡೋಣ. ಮ್ಯಾಟ್ ಕೊಡ್ತೀಯಾ? ಹಂಗೆ ಮರ್ಚು ತಡಿ ಹಂಗೆ ಎತ್ಬಾರ್ದು, ಅನ್ನ ಚಲೋ ಹೋಗುತ್ತೆ. ಕ್ಲೀನ್ ಮಾಡ್ತಿದ್ದೀವಿ, ಅನ್ನ ಎಲ್ಲ ಇಲ್ಲಿ ಚೆಲ್ಲೋಗ್ಬಿಟ್ಟಿತ್ತಲ್ಲ. ಮಿಸ್ಟು ಕಣ್ಣಿಗೆ ಕಾಣ್ತಿಲ್ಲ. ಕಣ್ಣಿಗೆ ನೋಡಿ ಹೇಗೆ ಬೀಳ್ತಿರೋದು ಕಾಣಿಸ್ತಿಲ್ಲ, ಬಟ್ ನಮಗೆ ಕ್ಲಿಯರಾಗಿ ಕಾಣಿಸ್ತಿದೆ. ಮಿಡ್ ನೈಟಲ್ಲಿ ಮಿಸ್ಟು ಚೆನ್ನಾಗಿ ಬೀಳ್ತಿದೆ. ಅದಕ್ಕೆ ಕಾಣ್ತಿದೆ ಗೈಸ್, ಬಟ್ ಏನಂದರೆ ಕಣ್ಣಿಗೆ ಕಾಣ್ತಿದೆ, ಕ್ಯಾಮ್ರಾದಲ್ಲಿ ಕಾಣ್ತಿಲ್ಲ ಮಿಸ್ಟೇನು. ಅಲ್ಲಿ ನೋಡಿ ಚಂದಮಾಮ ಬಾ ಲಾಲಿ ಮಾಮ ಬಾ. ಪೋಲಿ ಮಾಮ ಕಣ, ಲಾಲಿ ಮಾಮ. ಪೋಲಿ ಮಾಮನ ಲಾಲಿ ಮಾಮ ಅಂತಿದ್ದೀನಿ. ಇಟ್ಸ್ ಓಕೆ ಗೈಸ್. ಆ್ಯಕ್ಚುಲಿ ಸೀರಿಯಸ್ಲಿ ಗೈಸ್, ಇಬ್ಬಿ ನೋಡಿ ಹೆಂಗೆ ಬೀಳ್ತದೆ ಆ ಕಡೆ. ಕಪ್ಪೆ ನೋಡಿ, ಕಪ್ಪೆ ಗೈಸ್, ಕಪ್ಪೆ ಚಪಕ್ ಅಂತ ನೆಕ್ಕೊಂಡು ಹೋಗ್ತದೆ ಗೈಸ್. ಅವಾಗಲೇ ತೋರಿಸಿದ್ನಲ್ಲ ಮಿಸ್ಟು, ಅದಲ್ಲ ಮಿಸ್ಟು. ಈಗ ನೋಡಿ ಮಿಸ್ಟ್ ಎಷ್ಟು ಕವರ್ ಆಗಿದೆ ಕಂಪ್ಲೀಟ್ಲಿ. ನಿಮಗೆ ಹಿಂಗೆ ತೋರಿಸಿದ್ರೆ ಗೊತ್ತಾಗಲ್ಲ, ಕಂಪ್ಲೀಟ್ಲಿ ಮಿಸ್ಟಿಂದ ಕವರ್. ಇಲ್ಲಿ ನೋಡಿ ಈಗ ಕಾಣುತ್ತೆ. ಈಗ ಫೋನ್ ಬಿಡ್ತೀನಿ ನೋಡಿ, ಟಾರ್ಚು ಮೇಲೆ ನೋಡಿ ಎಷ್ಟು ಮಿಸ್ಟು ಕಾಣ್ತಾಯಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಮಿಸ್ಟು. ಹೆಂಗೆ ಹೋಗ್ತಾಯಿದೆ ನೋಡಿ, ಟಾರ್ಚ್ ಬಿಟ್ಟರೆ ಕಾಣುತ್ತೆ ನಿಮಗೆ ಮಿಸ್ಟು ಹೆಂಗೆ ಹೋಗ್ತಾಯಿದೆ ಅಂತ. ಹಿಂಗ ಸ್ವಲ್ಪ ಅಷ್ಟು ನೋಡಿ ಕಾಣ್ತಿದೆ. ನೋಡಿ ಹೆಂಗೆ ಹೋಗ್ತಾಯಿದೆ ಮಿಸ್ಟು. ನೆಕ್ಸ್ಟ್ ಲೆವೆಲ್ ಟೆಂಟ್ ತೋರಿಸ್ತೀನಿ ಬನ್ನಿ ನಿಮಗೆ, ಹಿಡ್ಕೊಂಬಚ್ಚ. ಓ ಕಂಪ್ಲೀಟ್ಲಿ ನೆಕ್ಸ್ಟ್ ಲೆವೆಲ್ ಮಿಸ್ಟ್ ಅಂದ್ಕೊಳ್ಳಿ ಗೈಸ್. ಟೆಂಟು ಇಲ್ಲಿ ನೋಡಿ ಒದ್ದೆ ಆಗೋಗ್ಬಿಟ್ಟಿದೆ. ಈ ಮಿಸ್ಟಿಗೆ ಟೆಂಟ್ ಕಂಪ್ಲೀಟ್ಲಿ ಒದ್ದೆ. ಮತ್ತು ನೆಲನೂ ಅಷ್ಟೇ. ಆ್ಯಕ್ಚುಲಿ ಎಲ್ಲಿ ನೆಲ ನೋಡಿ ಕಂಪ್ಲೀಟ್ಲಿ ಫಾಗಿಂದ ಫುಲ್ ವೆಟ್ಟಾಗೋಗ್ಬಿಡ್ತು. ಈ ಜಿಪ್ ಹಾಕಿ ನಮ್ಮ ಗಾಡಿ ಅಲ್ಲಿ ನಿಲ್ಸಿದ್ವಿ, ಸ್ಕೂಟಿನ ತಗೊಬರ್ಬೇಕು ಈಗ ಹೋಗಿ. ಹತ್ರ ಇದ್ದಷ್ಟು ಬೆಸ್ಟ್ ಅಲ್ವಾ, ಸೇಫ್ಟಿ ಇರುತ್ತೆ. ಟಾಸ್ ಹಾಕೋ ಮುಂಚೆ ನಂಗೆ ಗೊತ್ತಾಗಲ್ಲ ಜಾಗ. ಎಷ್ಟು ಮಿಸ್ಟ್ ಕವರ್ ಆಗಿದೆ ಅಲ್ಲ ಯಪ್ಪ. ನೆಕ್ಸ್ಟ್ ಲೆವೆಲ್ ಮಿಸ್ಟ್ ಅನ್ಕೋ. ಯಾಕೋ ಅಂಕ ನಾವು ಅವ ಇರ್ತವೆ ಅಂತ ನೋಡ್ರಿ. ನಿಮ್ಗೆ ಅವ ಅಂತಂದಲ್ಲ ಕಾಲ್ ಮಾಡಿ ನೋಡಿದೆ ಅಂದಲ್ಲ, ಅದಕ್ಕೆ ಇದ್ರ ಹೋಗ್ತಿದ್ದೆ. ಏನು ಹೇಳ್ತಾರೆ ಹೇಳು, ಸ್ಟೇಡಿಯಂ ಒಳಗೆ ವಿಕ್ಕಿ ಶಾಪಿಗೆ ಹೋಗೋಣ ಅಂತ ಹೋಗ್ತಿರೋ ಟೈಮಲ್ಲಿ ಟಾರ್ಚ್ ಮುಂದೆ ಬಿಟ್ಟಿದ್ದಕ್ಕೆ ಪರವಾಗಿಲ್ಲ ಮಹೇಶ. ಹೆಂಗೆ ಎಷ್ಟು ಒಂದು ಮಾರಷ್ಟಿದೆ ಮಹೇಶ. ಅದು ಹುಲ್ ಮೇಲೆ ಇದೆ, ಕೊಳಕ್ ಮಾಡಲ ನೋಡಿ. ನಾವೆಲ್ಲ ಕೊಳಕ್ ಮಾಡಲ ಮಣ್ಣೊಳಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ ಗಾಯ್ಸ್. ಗ್ಯಾಚಾರ ಕೆಟ್ಟರೆ ಮಣ್ಣಲ್ಲೂ ಇರುತ್ತೆ, ಎಲ್ಲೆಲ್ಲೂ ಇರುತ್ತೆ. ಅದು ಹಿಂಗೆ ಹೋಗ್ತಿದ್ದೀನಿ, ಇಷ್ಟೇ ಡಿಸ್ಟೆನ್ಸ್ ಇಲ್ಲಿಗೆ ನನ್ನಿಂದ ಇಷ್ಟು ಮಹೇಶ. ಟಾರ್ಚ್ ಬಿದ್ದಿದ್ದಕ್ಕೆ ಅದು ಕಾಣಿಸ್ತಿಲ್ಲ ಅಂದ್ರೆ ನಾನು ಹಿಂಗೆ ಸ್ಟ್ರೈಟ್ ಹೋಗಿದ್ರೆ ಕತೆ ಹೆಂಗಿರೋದು, ಕಚ್ಬಿಟ್ಟಿರೋದು ಆಗೋದು. ಇಲ್ಲ ನೋಡಿ ನಮ್ಮ ಗಾಡಿ ಇಲ್ಲಿದೆ. ಗಾಡಿಗೂ ಮಿಸ್ಟ್ ನೋಡಿ ಎಷ್ಟು ಕವರ್ ಆಗಿದೆ. ವಾ, ಇದನ್ನ ಅಲ್ಲಿ ಮುಂದೆ ನಿಲ್ಲಿಸ್ಕೋಬೇಕು ಗಾಡಿನ. ತೆಗೀರಿ ಗಾಡಿನ. ವಾ ಗೊತ್ತೇ ಆಗ್ತಿಲ್ಲ ಎಕಡೆ ಬರ್ತಿದ್ದೀವಿ ಅಂತಲೇ. ಟೆಂಟ್ ಆ ಕಡೆ ಸೈಡ್ ಹಾಕಿರೋದು ನಾವು, ಕಾಣಿಸ್ತಾ? ಹಾಂ, ಟೆಂಟ್ ನೋಡಿ ಎಲ್ಲ ಹಾಕಿದ್ದೀವಿ. ಅಲ್ಲಿ ಟೆಂಟು, ಇಲ್ಲಿ ಗಾಡಿ. ಚಳಿ 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 ಚಳಿ, ನೆಕ್ಸ್ಟ್ ಲೆವೆಲ್ ಚಳಿ. ಟೆಂಟೊಳಗೆ ಹೋಗೋ ಮುಂಚೆ ಚಳಿ, ನೆಕ್ಸ್ಟ್ ಲೆವೆಲ್ ಚಳಿ ಗೈಸ್. ಟೆಂಟೊಳಗೆ ಹೋಗ್ಬಿಡೋಣ. ಫೈನಲಿ ಟೆಂಟ್ ಒಳಗೆ ಬಂದಿದ್ದೀನಿ. ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಇತ್ತು ಹೊರಗಡೆ. ಇದನ್ನೆಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ಕೊಬಿಡೋಣ ಗೈಸ್. ಇವನು ಮತ್ತು ನಾನು ಈಗ ಚೆಸ್ ಆಡ್ತಿದ್ದೀವಿ. ನೋಡೋಣ ಎಂಡ್ ಆಫ್ ದ ಡೇ ಯಾರು ಗೆಲ್ತಾರೆ. ಗೆದ್ದರೆ ಯಾರಿಗೆ ಏನೇನು ಮಚ್ಚ, ಸೋತಾರೆ 100 ಪುಷಪ್. ಕಂಟಿನ್ಯೂಸ್ಲಿ ಹೊಡಿಬೇಕಾ? ಎಸ್ ಗೈಸ್, ನಾನು ಜಸ್ಟ್ ಅವನು ಪಾನ್ ಮೂಮೆಂಟ್ 2 ಮೂಮೆಂಟಲ್ಲಿ ನೋಡಿದೆ ಅವ್ನು ಸೋಲ್ತಾನೆ ಅಂತ. ಬೇಕಿರ್ ನೋಡಿ, ಇಲ್ಲಿಟ್ರೆ ಗಿರೀಶ್ ಮೂವ್ ಚೆಕ್ ಆಗುತ್ತೆ. ಅವ್ನು ಇದು ಹೊಡೆದ್ರೆ ನಾನೇ ಹೊಡಿತೀನಿ. ಸೊ ಅವ್ನು ಎಲ್ಲಿ ಇಡೋಕ್ಕಲ್ಲ, ಚೆಕ್ ಮೇಟ್ ಆಗುತ್ತೆ. ಗೆದ್ದೇ ಬಿಟ್ಟ ಗೈಸ್ ಅವನು. ಸೋತ್ಬಿಟ್ಟೆ ನಾನು. 4 5 6 72 91 92 93 94 95 96 97 ಸುಸ್ತಾಗೋಗ್ಬಿಡ್ತು ಗಾಯ್ಸ್. 100 ಡಿಪ್ಸ್ ಹೊಡಿಯೋಕ್ಕೆ ಎಲ್ಲ ಬಾಯಿ ಬಂದ್ಬಿಟ್ಟಿತ್ತು. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಜೀವನದಲ್ಲಿ. ಇದೇ ಫಸ್ಟ್ ಟೈಮ್ ನಾನು ಪುಷಪ್ ಮಾಡೋದು ಇಷ್ಟೊತ್ತಿನಲ್ಲಿ.
ಎಷ್ಟೊತ್ತಿನಲ್ಲ ಅದುವೇ ಬನ್ನಿ ತೋರಿಸ್ತೀನಿ ನಿಮಗೆ ಟೈಮ್ 12:15 ಈ ಟೈಮಲ್ಲಿ ಪುಷಪ್ ಹೊಡೆದಿರೋದು ನಾನು ಕಾಣಿಸ್ತಲ್ಲ. ಇಷ್ಟೊತ್ತಿನಲ್ಲಿ ಪುಷಪ್ ಹೊಡೆದೀನಿ. ಹೊಲಿಗೆ ಹಾಕ್ಸ್ಕೊಂತಾನೆ ಗೈಸ್ ಗಿರೀಶ್ ನಾಳೆ ಹೊಲಿಗೆ ಹಾಕ್ಸ್ಕೋಬೇಕು ಗೈಸ್. ಹಂಗೆ ದಬ್ಳ ಇವ್ರಿಗೂ ಒಂಚೂರು ಹೊಲಿಗೆ ಹಾಕ್ಬೇಕು, ಇಲ್ಲಾಂದ್ರೆ ಆಗಲ್ಲ ಗೈಸ್. ಅರ್ಧ ಇರೋದು ಗೈಸ್. ಇಷ್ಟೇ ಈ ವಿಡಿಯೋ. ಮಲ್ಕೊಳ್ಳೋ ಟೈಮು ಇನ್ನೇನು ಇಷ್ಟೋ ತನಕ ಎದ್ದಿರೋದು ಸರಿ ಹೋಗಲ್ಲ. ಏನು ನಿದ್ದೆ ಮಾಡಿಬಿಡೋಣ, ಮತ್ತೆ ಬೆಳಗಿನ ಜಾವ ನನ್ನ ಹೊಸ ದಿನನ ಸ್ಟಾರ್ಟ್ ಮಾಡೋಣ. ಫೈನಲಿ ಮಲ್ಕೊಂಬಿಡೋಣ. ನಮ್ಮ ಹುಡುಗ ಮಲಗಿದ್ದಾನೆ. ದೆವ್ವ ಯಾವ ಥರ ನೋಡಿದ್ಯಾ ಮಹೇಶ? ದೆವ್ವ ಪಕ್ಕನೆ ಮಲಗಿದಾಗ ದೆವ್ವ ಏನಕ್ಕೆ ನೋಡಬೇಕು ಅಂತ. ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ನಿಂಗೆ? ಏನಾದ್ರು ಆಗಿದೆ? ಏನೋ ಥರ ಯಾವ ಥರ ಅನುಭವ? ಹಾಂ ಅವೆಲ್ಲ ಚಿಕ್ಕ ಒಂದು ಟೈಮಲ್ಲಿ ಆಗಿತ್ತು. ಹೇಳ್ತೀಯ ಒಂಚೂರು? ಗುಡ್ ನೈಟ್ ಗೈಸ್. 10 ನೋಡಿ ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ಕೊಬಿಟ್ಟಿದ್ದೀವಿ. ಸುತ್ತ ಖಾಲಿ ಅಲ್ಲ, ಸುತ್ತ ಕ್ಲೋಸ್ ಮಾಡ್ಕೊಂಡು ಫಾಗ್ ನೋಡಿ, ಮಿಸ್ಟ್ ಕವರ್ ಆಗಿರೋದು. ಮಿಸ್ಟ್ ಈಗ ಇಲ್ಲಿ ತನಕ ಬಂದಿದೆ. ಮಳೆದು ಅಲ್ಲ, ಇಬ್ನಿ ಟೆಂಟ್ ಒಳಗೆ ಬಿಡ್ತಾ ಇದೆ. ಒಳ್ಳೆ ಬಿರಿಯಾನಿ ಊಟ. ಈಗ ಮಲ್ಕೋಬೇಕಿರೋದಷ್ಟೇ. ಗುಡ್ ನೈಟ್ ಗೈಸ್. ಆ ಥರ ಬಿದ್ದಿರೋ ಇಬ್ನಿ ನೋಡಿ ಎಷ್ಟೊಂದು ಬಿದ್ದಿದೆ. ಇದೆಲ್ಲ ಇಬ್ನಿನೇ ಕಂಪ್ಲೀಟು. ಒಳಗೆ ಚಳಿ ಆಯಿತು ಆ್ಯಕ್ಚುಲಿ, ಬಟ್ ತೀರಾ ಆರೆಂಜಿಗೇನು ಫೀಲ್ ಆಗಿಲ್ಲ ನನಗೆ ಪರ್ಸ್ನಲಿ ಹೇಳ್ಬೇಕಂದ್ರೆ. ನಾವು ಬೆಡ್ಶೀಟ್ ಏನು ತಂದಿಲ್ಲ. ಇಲ್ಲೇ ಇರೋಣ, ಮನೆಗೆ ವಾಪಸ್ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಏನಂತಂದರೆ ಅನಿವಾರ್ಯ ಕಾರಣ ಮನೆಗೆ ಕಾಲ್ ಮಾಡಿದ್ವಿ, ಯಾರು ರಿಸೀವ್ ಮಾಡಲಿಲ್ಲ. ಹಂಗಾಗಿ ಡೋರ್ ಲಾಕ್ ಆಗಿರ್ಬೋದು ಅಂದ್ಕೊಬಿಟ್ಟು ಅಲ್ಲಿ ಯಾವುದೋ ನವಿಲುಗಳೆಲ್ಲ ಕೂಗ್ತಾಯಿದೆ ಗೈಸ್. ಇವತ್ತಿನ ಡೇನ ನೇಚರಿಂದ ಮತ್ತು ಬೆಳಗ್ಗೆ ಚಳಿಯಿಂದ ಸ್ಟಾರ್ಟ್ ಆಗ್ತಿದೆ. ನಮ್ಮ ಟೆಂಟ್ ನೋಡಿ ಈ ಜಾಗದಲ್ಲಿ ಹಾಕಿದ್ದೀವಿ. ಗಾಡಿನೂ ಅಲ್ಲೇ ಇದೆ, ಬಾಡಿನೂ ಇಲ್ಲೇ ಇದೆ.